ರೀಸೆಂಟ್ಲಿ ನೀವು ಕಾಲೇಜಿಂದ ಔಟ್ಪುಟ್ ಆಗಿದ್ದೀರಾ. ಆಸ್ ಅ ಫ್ರೆಶರ್ ನಿಮಗೆ 20,000-25,000 ಸಂಬಳ ಸಿಗುತ್ತೆ ಇನ್ ಬ್ಯಾಂಗ್ಳೂರ್. ಕೆಲವರಿಗೆ 30,000-50,000 ಸಿಗಬಹುದು. ಬಟ್ ದಟ್ ಡಿಪೆಂಡ್ ಆನ್ ಕಾಲೇಜ್ ರೆಪ್ಯುಟೇಷನ್, ಕ್ಯಾಂಪಸ್ಗೆ ಯಾವ ತರ ಕಂಪನೀಸ್ ಬರ್ತಾ ಇದೆ ಅದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಮೆಜಾರಿಟಿ 20,000-25,000 ಸಂಬಳ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಈ ಒಂದು ಅಮೌಂಟ್ ಇಂದ ನಾವು ಆಕ್ಚುಲಿ ಡೀಸೆಂಟ್ ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು. ತುಂಬಾ ಜನಕ್ಕೆ ಅನ್ಸುತ್ತೆ ತುಂಬಾ ಕಮ್ಮಿ ಅಮೌಂಟ್ ನಮಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅನ್ಕೊಂಡ್ರೆ ಅದು ಆಗೋದೇ ಇಲ್ಲ. ಸೇವಿಂಗ್ ಅಂತೂ ನೆಕ್ಸ್ಟ್ ಇಂಪಾಸಿಬಲ್ ಅಂತಾನೆ ಅನ್ಸುತ್ತೆ. ಬಟ್ ಟ್ರಸ್ಟ್ ಮೀ, ಸೇವಿಂಗ್ is not always about having high income. It's about having right habits. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ಐ ಆಮ್ ಗೋನಾ ಶೇರ್ 8 practical tips ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಬಹುದು. So hey, what's up guys? My name is Sam. Today we gonna discuss how to save money even with low income. ಟಿಪ್ ನಂಬರ್ 1, ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಸೇವಿಂಗ್ ಈಸ್ ನಾಟ್ ಆಪ್ಷನಲ್. ಸೇವಿಂಗ್ನ ನೀವು ಒಂದು ಎಕ್ಸ್ಪೆನ್ಸ್ ಥರನೇ ಟ್ರೀಟ್ ಮಾಡಿ. ಎಕ್ಸಾಂಪಲ್ ರೆಂಟ್, ಫುಡ್, ಫ್ಯೂಲ್, ಮೊಬೈಲ್ ರೀಚಾರ್ಜ್, EMIs ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ. ಸಿಮಿಲರ್ಲಿ ಈ ಸೇವಿಂಗ್ ಇದೆ ಅಲ್ವಾ, ಇದನ್ನು ನೀವು ಎಕ್ಸ್ಪೆನ್ಸ್ ಥರನೇ ಟ್ರೀಟ್ ಮಾಡಿ. ಎವ್ರಿ ಮಂತ್ ಸ್ಯಾಲ್ರಿ ಬಂದಾಗ 5-10% ಫ್ರಮ್ ಯುವರ್ ಸ್ಯಾಲ್ರಿ ಶುಡ್ ಬಿ ಟ್ರಾನ್ಸ್ಫರ್ಡ್ ಆಸ್ ಎ ಎಕ್ಸ್ಪೆನ್ಸ್. ನೀವು ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು 5-10% ನೀವು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಬಟ್ ನೆನ್ಪಿಟ್ಕೊಳ್ಳಿ, ಈ ಕೆಲಸ ಏನಿದೆ ಸ್ಯಾಲ್ರಿ ಬಂದು ಫಸ್ಟ್ ದಿನನೇ ಮಾಡಿಬಿಡಬೇಕು. ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿ ಎವ್ರಿ ಮಂತ್ ಫಸ್ಟಿಗೆ ಬರುತ್ತೆ ಅನ್ಕೊಳ್ಳಿ. 1ನೇ ತಾರೀಕು ನೀವು ಆ ಅಮೌಂಟ್ ಏನಿದೆ ಟ್ರಾನ್ಸ್ಫರ್ ಮಾಡಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ಆಫ್ ದಟ್ ಮಂತ್ ಯು ಶುಡ್ ಟ್ರಾನ್ಸ್ಫರ್ ದಟ್ ಅಮೌಂಟ್ ಟು ದಿ ಡಿಫ್ರೆಂಟ್ ಅಕೌಂಟ್. ಇನ್ ಕೇಸ್ ನಿಮ್ಗೆ ಏನಾದರೂ ಆ ಥರ ಟ್ರಾನ್ಸ್ಫರ್ ಮಾಡಿದ ಮೇಲೇನು ಖರ್ಚು ಮಾಡಿಬಿಡ್ತೀನಿ ಅಂತ ಭಯ ಇದ್ದರೆ, ನಾನು ನಿಮಗೆ ಸಿಂಪಲ್ ಒಂದು ಅಡ್ವೈಸ್ ಕೊಡ್ತೀನಿ. ಏನು ಮಾಡಿ, ಹೋಗ್ಬಿಟ್ಟು ಆ ಅಮೌಂಟ್ನ ಡ್ರಾ ಮಾಡ್ಕೊಳ್ಳಿ. ಕೀಪ್ ಇಟ್ ಇನ್ ಕ್ಯಾಶ್ ಫಾರ್ಮ್. ಏನಕ್ಕಂದರೆ ನಾವು ಮೋಸ್ಟ್ಲಿ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಇವಾಗ. ನಾರ್ಮಲಿ ವಿ ಯೂಸ್ ಗೂಗಲ್ ಪೇ, ಫೋನ್ ಪೇ ಆ್ಯಂಡ್ ಆಲ್. ಬಟ್ ಜನರಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ನ ಸ್ಟಾಪ್ ಮಾಡಿದ್ದೀವಿ, ಅಷ್ಟೊಂದು ಮಾಡ್ತಾ ಇಲ್ಲ. ಸೊ ಈ ಥರ ನೀವು ಕ್ಯಾಶ್ ಇಟ್ಕೊಂಡ್ರೆ ನೀವು ಸೇವ್ ಮಾಡಬಹುದು. ಇಟ್ಸ್ ಓಕೆ, ಅದು 500,000 ಇರಲಿ, ತೊಂದರೆ ಇಲ್ಲ. ನಾವಿಲ್ಲಿ ಅಮೌಂಟ್ ಕಮ್ಮಿ ಇದೆ ಅಂತ ಫೀಲ್ ಆಗೋದು ಬೇಡ. ನಾವಿಲ್ಲಿ ಒಂದು ಹ್ಯಾಬಿಟ್ನ ಡೆವಲಪ್ ಮಾಡ್ತಾ ಇರೋದು. ಸೊ ಪೇ ಯುವರ್ ಸೆಲ್ಫ್ ಫಸ್ಟ್. ಟಿಪ್ ನಂಬರ್ 2, 30 days ವ್ಯಾಲೆಟ್ ಪ್ಲಾನ್. ನಾನು ನೋಡಿರೋ ಪ್ರಕಾರ ಈ ಇಂಪಲ್ಸ್ ಸ್ಪೆಂಡಿಂಗ್ ಇದೆ ಅಲ್ವಾ, ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್ ರೈಟ್ ನೌ. ಎಲ್ಲೋ ಹೋಗಿರ್ತೀವಿ, ಏನೋ ನೋಡ್ತೀವಿ, ಇಷ್ಟ ಆಯ್ತಾ, ಸುಮ್ಮನೆ ಪರ್ಚೇಸ್ ಮಾಡಿಬಿಡೋದೆ. ಅದು ಪ್ಲಾನಿಂಗ್ ಮಾಡಲ್ಲ, ಸುಮ್ಮನೆ ಹೋಗ್ತೀವಿ, ಇಷ್ಟ ಆಯ್ತು ತಗೋತೀವಿ, ಬರ್ತೀವಿ ವಿತೌಟ್ ಎನಿ ಪ್ಲಾನಿಂಗ್. ಇನ್ಸ್ಟೆಡ್ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ವೇಟ್ ಫಾರ್ 30 days. 30 days ಎಲ್ಲ ವೇಟ್ ಮಾಡೋದು ಕಷ್ಟ, ಬಟ್ ಸ್ಟಿಲ್ ಟ್ರೈ ಮಾಡಿ, ವೇಟ್ ಮಾಡಿ ಫಾರ್ 30 days. ಇಫ್ 30 days ಆದಮೇಲೆನೂ ಆ ಒಂದು ಐಟಮ್ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತಾ ಇದ್ರೆ, ಸ್ಟಿಲ್ ನಿಮಗೆ ಫೀಲ್ ಆಗ್ತಾ ಇದ್ರೆ, ಪ್ಲೀಸ್ ಗೋ ಹೆಡ್ ಅಂಡ್ ಬೈ, ನೋ ಇಶ್ಯೂಸ್ ಅಟ್ ಆಲ್. ಈ ಥರ ಈ ರೂಲ್ ಫಾಲೋ ಮಾಡೋದ್ರಿಂದ 90% ಅನ್ನೆಸೆಸರಿ ನಾವು ಶಾಪಿಂಗ್ ಮಾಡಲ್ಲ, ಅನ್ನೆಸೆಸರಿ ಇಂಪಲ್ಸ್ ಪರ್ಚೇಸ್ ನಾವು ಮಾಡಲ್ಲ. ಇದರಿಂದ ಮಿನಿಮಮ್ 500-1,000 ನಾವು ಮಂತ್ಲಿ ಬೇಸಿಸಲ್ಲಿ ಸೇವ್ ಮಾಡಬಹುದು. ಟಿಪ್ ನಂಬರ್ 3, ಟ್ರ್ಯಾಕ್ ಯುವರ್ ಮನಿ ಫಾರ್ 30 days. ಮೆಜಾರಿಟಿ ಆಫ್ ಅಸ್ ಸ್ಯಾಲ್ರಿ ಬಂದ ತಕ್ಷಣ ಫುಲ್ ಖರ್ಚು ಮಾಡಿಬಿಡೋದು. ವಿ ಡೋಂಟ್ ಇವನ್ ನೋ ಎಲ್ಲಿ ಖರ್ಚಾಗ್ತಿದೆ ಅಂತ, ಎಷ್ಟು ಅಮೌಂಟ್ ಎಲ್ಲಿ ಹೋಗ್ತಿದೆ ಅಂತಲೂ ನಮಗೆ ಕ್ಲಾರಿಟಿ ಇರಲ್ಲ. ಸೊ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ, 1 month ಟ್ರ್ಯಾಕಿಂಗ್ ಚಾಲೆಂಜ್. ತುಂಬ ಅಪ್ಲಿಕೇಶನ್ಸ್ ಅವೈಲಬಲ್ ಇದೆ, ಬಟ್ ಯಾವ ಅಪ್ಲಿಕೇಶನು ನಮಗೆ ಬೇಡ. ನಿಮಗೆ ಬೇಕಿರೋದು ಒಂದು ಪೆನ್, ಒಂದು ನೋಟ್ಬುಕ್ ಅಷ್ಟೇ. ಎವ್ರಿ ಡೇ ವಿತೌಟ್ ಮಿಸ್ ನಿಮ್ಮ ಎಕ್ಸ್ಪೆನ್ಸಸ್ನ ನೀವು ಲಿಸ್ಟ್ ಮಾಡಿ, ಎಷ್ಟೆಷ್ಟು ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ. ಕ್ಯಾಟಗರಿ ಲೆವೆಲಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಫುಡ್ಡಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಟ್ರಾವೆಲ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಸ್ನ್ಯಾಕ್ಸಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಆನ್ಲೈನ್ ಸಬ್ಸ್ಕ್ರಿಪ್ಷನ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಸ್ಮಾಲ್ ಲೋನ್ಸ್ ಏನಾದಿದ್ರೆ ಅದರಲ್ಲಿ ನಾನು ಎಷ್ಟು ಅಮೌಂಟ್ ಖರ್ಚು ಮಾಡ್ತಾ ಇದ್ದೀನಿ, UPI ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ದೀನಿ, ಇವೆಲ್ಲ ನೀವು ನೋಟ್ಬುಕ್ಕಲ್ಲಿ ಎವ್ರಿ ಡೇ ವಿತೌಟ್ ಮಿಸ್ ನೀವು ಟ್ರ್ಯಾಕ್ ಮಾಡಿ. ಐ ಆಮ್ ಶೋರ್ ನೀವು ಫಸ್ಟ್ ಮಂತಲ್ಲೇ ನಿಮ್ಮ ಶಾಕಿಂಗ್ ರಿಸಲ್ಟ್ ನೋಡ್ತೀರಾ. ಏನಂದರೆ ಮಿನಿಮಮ್ 3 to 5 ಅನ್ವಾಂಟೆಡ್ ಸ್ಪೆಂಡಿಂಗ್ ಮಾಡ್ತಿರ್ತೀರ. ದ ಬ್ಯೂಟಿ ಆಫ್ ನೋಯಿಂಗ್ ದಿಸ್ ಏನಂದ್ರೆ ಯು ಕ್ಯಾನ್ ಫಿಕ್ಸ್ ಇಟ್. ಸೊ ನಿಮಗೆ ಗೊತ್ತು ಎಷ್ಟು ಅಮೌಂಟ್ ಎಲ್ಲಿ ಹೋಗ್ತಾ ಇದೆ, ಇದು ಅವಶ್ಯಕತೆ ಇಲ್ಲ. ಈ ತರ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಯು ಕ್ಯಾನ್ ಫಿಕ್ಸ್ ಆರ್ ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಟಾಪ್ ದಟ್ ಸ್ಪೆಂಡಿಂಗ್. ಟಿಪ್ ನಂಬರ್ 4, ಬಿಲ್ಡ್ ಮೈಕ್ರೋ ಎಮರ್ಜೆನ್ಸಿ ಫಂಡ್. ಇದು ಕೋಇನ್ಸಿಡೆನ್ಸೋ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಕಮ್ಮಿ ಸ್ಯಾಲ್ರಿ ಬರೋರ್ಗೆನೆ ಜಾಸ್ತಿ ಕಷ್ಟಗಳು, ಎಮರ್ಜೆನ್ಸೀಸ್ ಅವರಿಗೆ ಜಾಸ್ತಿ ಬರ್ತಾ ಇರುತ್ತೆ, ಬಡವ್ರಿಗೆನೆ ಜಾಸ್ತಿ ಕಷ್ಟ ಬರ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಬಿಲ್ಡಿಂಗ್ ಮೈಕ್ರೋ ಎಮರ್ಜೆನ್ಸಿ ಫಂಡ್ ಇದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಸಡನ್ ಆಗಿ ಫೋನ್ ರಿಪೇರಿ ಬರ್ಬೋದು, ಮನೆಯಿಂದ ಕಾಲ್ ಬರ್ಬೋದು, ಎಮರ್ಜೆನ್ಸಿ ಏನೋ ಇದೆ ಅಂತ, ಮೆಡಿಕಲ್ ಎಮರ್ಜೆನ್ಸಿನೂ ಬರ್ಬೋದು. ಈ ತರ ಸಡನ್ ಎಕ್ಸ್ಪೆನ್ಸ್ ಬಂದಾಗ ನಾವೇನ್ ಮಾಡ್ತೀವಿ ಹೇಳಿ, ನಮ್ಮ ಹತ್ರ ಅಷ್ಟೊಂದು ಸೇವಿಂಗ್ ಇರಲ್ಲ. ಸೊ ವಿ ವಿಲ್ ಟೇಕ್ ಲೋನ್ಸ್. ಸೊ ಲೋನ್ ಟ್ರ್ಯಾಪ್ ಅಲ್ಲಿ ನಾವು ಸಿಗಾಕೋಬಿಡ್ತೀವಿ. ನೀವು ಒಂದ್ಸಲಿ ಲೋನ್ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡ್ರಿ, ಇದು ಕಂಟಿನ್ಯೂಸ್ ಸೈಕಲ್, ಇದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಇದು ನೆವರ್ ಎಂಡಿಂಗ್. ನೀವು ಅದರಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಸ್ಟಾರ್ಟ್ ವಿತ್ ಸ್ಮಾಲ್ ಗೋಲ್ಸ್. ಏನಂದ್ರೆ ಫಸ್ಟ್ ಗೋಲ್ 5,000 ಸೇವ್ ಮಾಡಿ, ಸೆಕೆಂಡ್ ಗೋಲ್ 5,000-10,000 ಸೇವ್ ಮಾಡ್ಕೊಳ್ಳಿ, ಥರ್ಡ್ ಗೋಲ್ ಬಂದು ಅಟ್ಲೀಸ್ಟ್ ನಿಮ್ದು ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ ಅಷ್ಟು ನೀವು ಒಂದು ಸೇವಿಂಗ್ ನ ರೆಡಿ ಇಟ್ಕೊಳ್ಳಿ. ಒನ್ಸ್ ಅಷ್ಟೊಂದು ಸೇವಿಂಗ್ ಬಿಲ್ಡ್ ಆದ್ಮೇಲೆ ನೀವು ಬೇರೆ ಸೇವಿಂಗ್ ಅಕೌಂಟ್ ಅಲ್ಲೋ ಅಥವಾ FD ಮಾಡಿನೋ ಎಲ್ಲೋ ಒಂದ್ ಕಡೆ ಅದನ್ನ ಪಾರ್ಕ್ ಮಾಡಿ. ಇದು ಮೈಕ್ರೋ ಎಮರ್ಜೆನ್ಸಿ ಫಂಡ್ ಒಂದ್ ಕಡೆ ಇರ್ಲಿ.
ಇನ್ ಕೇಸ್ ಸಡನ್ ಎಮರ್ಜೆನ್ಸಿ ಕೇಸ್ ಬಂದಾಗ ಏನಾಗುತ್ತೆ, ನಿಮ್ಮ ಹತ್ರ ಅಮೌಂಟ್ ಇದೆ, ನೀವು ಅದನ್ನು ಸ್ಪೆಂಡ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಈ ಥರ ಅಮೌಂಟ್ ಇದ್ದರೆ ಏನು ಗೊತ್ತಾ, ಪೀಸ್ ಆಫ್ ಮೈಂಡ್ ಇರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಟೆನ್ಷನ್. ಸೊ ಡೋಂಟ್ ಫರ್ಗೆಟ್ ಟು ಬಿಲ್ಡ್ ಮೈಕ್ರೋ ಎಮರ್ಜೆನ್ಸಿ ಫಂಡ್. ಟಿಪ್ ನಂಬರ್ 5, ದಿಸ್ ವಿಲ್ ಚೇಂಜ್ ಯುವರ್ ಲೈಫ್. ದಿಸ್ ಈಸ್ ದಿ ಗೇಮ್ ಚೇಂಜರ್. ಏನಂದರೆ ರಿಮೂವ್ ಸ್ಮಾಲ್ ಲೀಕ್ಸ್ ಫ್ರಮ್ ಯುವರ್ ಪಾಕೆಟ್. ಹಂಗಂದ್ರೆ ಏನಪ್ಪ, ತುಂಬಾ ಜನ ನನ್ನ ಫ್ರೆಂಡ್ಸೇ ಹೇಳ್ತಾರೆ, ಸ್ಯಾಮ್ ನನ್ನ ಸ್ಯಾಲ್ರಿನೇ ಕಮ್ಮಿ, ಸೇವಿಂಗ್ ಅಂತೂ ಇಂಪಾಸಿಬಲ್ ಮಾಡಕ್ ಆಗ್ತಾನೆ ಇಲ್ಲ, ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತಾ ಇದೆ, ಸ್ಯಾಲ್ರಿ ಹೋಗ್ತಾ ಇದೆ, ಮಂತ್ ಎಂಡಲ್ಲಿ ಅಗೇನ್ ನನ್ನ ಬೇರೆ ಫ್ರೆಂಡ್ಸ್ ಹತ್ರನೇ ಸಾಲ ಇಸ್ಕೊಂಡು ನನ್ನ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ. ಹಿಯರ್ ಇಸ್ ದ ಟ್ರೂತ್ ಮೈ ಡಿಯರ್ ಫ್ರೆಂಡ್. ನೀನು ದಿನಕ್ಕೆ 4 ಸಲ ಟೀ ಕುಡಿತೀಯ. ಫ್ರೆಂಡ್ಸ್ ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ಹೇಳಿ ಹೋಗ್ಬಿಟ್ಟು 4 ಸಲ ಟೀ ಕುಡಿತೀಯ. ಒಂದು ಟೀ 15 ರೂಪಾಯಿ, 4 ಟೀ ಅಂದರೆ 60 ರೂಪಾಯಿ. 60 × 30 1800 ರುಪೀಸ್ ಗಾನ್. ಆಮೇಲೆ ಅನ್ವಾಂಟೆಡ್ ಸ್ನ್ಯಾಕ್ಸ್, ಅನ್ವಾಂಟೆಡ್ ಡ್ರಿಂಕ್ಸ್ ಕುಡಿತೀಯ, ಅಲ್ಲಿನೂ 500 to 600 ಗಾನ್. ವೀಕೆಂಡಲ್ಲಿ ಸ್ವಿಗ್ಗಿನೋ ಝೊಮ್ಯಾಟೊನೋ ಏನೋ ಒಂದು ಯೂಸ್ ಮಾಡ್ಕೊಂಡು ಪಿಜ್ಜಾ ಗೀಝಾ ಆರ್ಡರ್ ಮಾಡ್ಕೊಂಡು ತಿಂತೀಯ, ಅಲ್ಲಿನೂ 500 to 600 ಹೋಯ್ತು. ಆಮೇಲೆ ಅನ್ಪ್ಲಾನ್ ಮೂವೀಸ್, ಪ್ಲಾನೇ ಇರಲ್ಲ ಮೂವಿಗೆ ಹೋಗಬೇಕು ನೋಡಬೇಕು ಅಂತ, ಬಟ್ ಯಾರೋ ಕರೆದ್ರು ಅಂತ ಹೇಳ್ಬಿಟ್ಟು ನೀನು ಅನ್ಪ್ಲಾನ್ ಮೂವೀಸಿಗೆಲ್ಲ ಹೋಗ್ತೀಯಾ, ಅಲ್ಲಿನೂ ಅಷ್ಟೇ 500 600 ನಿಮಗೆ ಮಂತ್ಲಿ ಅಲ್ಲೂ ಹೋಗುತ್ತೆ. ಆಮೇಲೆ ಇದು ಅನ್ಪ್ಲಾನ್ ಶಾಪಿಂಗ್. ಯಾರೋ ಕರೆದ್ರು, ಮಚ್ಚ ನಮ್ಮ ಹುಡುಗ ಕರಿತಾ ಇದ್ದಾನೆ ಶಾಪಿಂಗ್ ಹೋಗೋಣ ಅಂತ ನೀನು ಹೋಗ್ತೀಯಾ. ಸೊ ನೀನು ಹೋಗ್ತಿರೋದು ಅವನಿಗೋಸ್ಕರ, ಅವ್ನು ಶಾಪಿಂಗ್ ಮಾಡಲಿ ಅಂತ. ಬಟ್ ಅವ್ನು 1000 ರೂಪಾಯಿ ಶಾಪಿಂಗ್ ಮಾಡಿದ್ರೆ ನೀನು ಅವ್ನ ಜೊತೆ 3000 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ತೀಯ. ಇವೆಲ್ಲ ಅನ್ಪ್ಲಾನ್ ಶಾಪಿಂಗ್ಸ್. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಐ ಆಮ್ 100% ಶೋರ್ ನೀವು ಮಾಡಿರ್ತೀರಾ ಇದು. ಆಮೇಲೆ ಅನ್ವಾಂಟೆಡ್ OTT ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು. ಯಾವುದೋ ಒಂದು ಇಟ್ಕೊಂಡ್ರೆ ಆಯ್ತಪ್ಪ, ಎಲ್ಲಾನು ಇಟ್ಕೊಂತೀರಾ. ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸ್, ಆಲ್ಡ್ ಬಾಲಾಜಿ, ಇನ್ನು ಯಾವ್ಯಾವಿದೆ ಎಲ್ಲಾನು ಸಬ್ಸ್ಕ್ರಿಪ್ಷನ್ ನೀವು ಇಟ್ಕೊಂಡ್ಬಿಡ್ತೀರಾ. ಐ ಥಿಂಕ್ ಅದು ಅನ್ವಾಂಟೆಡ್ ನನ್ನ ಪ್ರಕಾರ. ನೋಡಿ, ಈ ಥರ ಸ್ಮಾಲ್ ಲೀಕಿಂದ ಮಿನಿಮಮ್ 5,000 to 6,000 ವೇಸ್ಟ್ ಆಗ್ತಾ ಇದೆ ನಿಮ್ಮದು ಮಂತ್ಲಿ. ಸಿ ಡೋಂಟ್ ಟೇಕ್ ಮಿ ರಾಂಗ್, ನಾನು ನಿಮಗೆ ಟೀ ಕುಡಿಬೇಡಿ, ಪಿಜ್ಜಾ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ. ಕುಡಿಬೇಕು ಅನಿಸ್ತಾ ಕುಡಿ, ತಿನ್ಬೇಕನ್ನಿಸ್ತಾ ತಿನ್ನು. ಬಟ್ ನಿನಗೆ ಗೊತ್ತಿರಲಿ ಎಲ್ಲಿ ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಖರ್ಚು ಮಾಡಬೇಕು, ದಟ್ ಮಿನಿಮಮ್ ಕಾಮನ್ ಸೆನ್ಸ್ ನಿನಗೆ ಇರಬೇಕು. ಟಿಪ್ ನಂಬರ್ 6, ರೂಲ್ 75-10-15. ನನಗಂತೂ ಪರ್ಸ್ನಲಿ ಈ ರೂಲ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಐ ಹೋಪ್ ಈ ರೂಲ್ ನಿಮಗೂ ಹೆಲ್ಪ್ ಆಗುತ್ತೆ. ಈ ರೂಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, 75% ಅಮೌಂಟ್ ಶುಡ್ ಗೋ ಟುವರ್ಡ್ಸ್ ಲಿವಿಂಗ್, 10% ಶುಡ್ ಗೋ ಟುವರ್ಡ್ಸ್ ಬಿಲ್ಡಿಂಗ್ ಎಮರ್ಜೆನ್ಸಿ ಫಂಡ್, 15% ಶುಡ್ ಗೋ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ನಿಮ್ಮ ಸ್ಯಾಲ್ರಿ 100 ರೂಪಾಯಿ ಇದೆ ಅನ್ಕೊಳ್ಳಿ, 75 ರೂಪೀಸ್ ಏನಿದೆ ಶುಡ್ ಗೋ ಟುವರ್ಡ್ಸ್ ಲಿವಿಂಗ್. ಲಿವಿಂಗ್ ಅಂದ್ರೆ ಏನು? ರೆಂಟ್, ಫುಡ್, EMIs, ವೆಕೇಶನ್, ಆಳ ಮೂಳ ಎಲ್ಲ ಖರ್ಚು ಶುಡ್ ಬಿ ಕವರ್ಡ್ ವಿತಿನ್ 75%. ಓಕೆ, ಇನ್ನು ಉಳಿದಿರೋ 10 ರೂಪೀಸ್ ಅಲ್ಲಿ ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಎಮರ್ಜೆನ್ಸಿ ಫಂಡ್. ಸ್ಟಾರ್ಟ್ ವಿತ್ ಮೈಕ್ರೋ ಎಮರ್ಜೆನ್ಸಿ ಫಂಡ್. ಒನ್ಸ್ ದಟ್ ಬಿಲ್ಡ್ಸ್, ಅಗೇನ್ ಅದನ್ನು ನೀವು ಟಾಪ್ ಅಪ್ ಮಾಡ್ಕೊಂಡು ಹೋಗಿ. ಸೊ ಮಿನಿಮಮ್ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕಂದ್ರೆ 3 to 6 months ಎಕ್ಸ್ಪೆನ್ಸಸ್ ಕವರ್ ಆಗೋಷ್ಟು ಎಮರ್ಜೆನ್ಸಿ ಫಂಡ್ ನೀವು ಬಿಲ್ಡ್ ಮಾಡಬೇಕು. ಅದು ಬೇರ್ ಮಿನಿಮಮ್. ಅಂಡ್ ರಿಮೈನಿಂಗ್ 15% ಏನಿದೆ, ಯು ಶುಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ದಟ್ ಅಮೌಂಟ್. ಸುಮ್ಮನೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಂಡು ಕೊಳೆಗೆ ಬಿಡಬಾರ್ದು. ವಿ ಶುಡ್ ಇನ್ವೆಸ್ಟ್ ದಟ್ ಅಮೌಂಟ್ ಸೊ ದಟ್ ಅದು ಒಂದು ರಿಟರ್ನ್ ಜನರೇಟ್ ಮಾಡ್ತಾ ಹೋಗುತ್ತೆ ಫಾರ್ ಯುವರ್ ಫ್ಯೂಚರ್ ಬೆನಿಫಿಟ್ಸ್. ಸಿಂಪಲ್ ಆಗಿ ಹೇಳ್ತೀನಿ, ನೀವು ಬಜೆಟ್ ಮಾಡ್ತಿರಲ್ವಾ, ಅದರಲ್ಲಿ ಎಷ್ಟು ನಿಮ್ಮ ವಾಂಟ್ಸ್ನ ಕಮ್ಮಿ ಮಾಡ್ತಿರೋ ನಿಮ್ದು ಅಷ್ಟು ಓವರ್ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಟಿಪ್ ನಂಬರ್ 7, ಇನ್ಕ್ರೀಸ್ ಯೋರ್ ಇನ್ಕಮ್. ನೋಡಿ, ಸೇವಿಂಗ್ ಇಸ್ ಫೈನ್, ಬಟ್ ಈ ಕಮ್ಮಿ ಸೇವಿಂಗ್ ಇಂದ ನೀವು ಹೊರಗೆ ಬರಬೇಕು ಅಂದ್ರೆ ಯು ಶುಡ್ ಇನ್ಕ್ರೀಸ್ ಯೋರ್ ಇನ್ಕಮ್. ಬೇರೆ ಆಪ್ಷನ್ನೇ ಇಲ್ಲ. ನೀವು ಜಸ್ಟ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದೀರಾ, ಸೊ ನಿಮ್ಮ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಏನಂದ್ರೆ ಜಾಬ್ ಇಂದಾನೆ ಬರ್ತಾ ಇರೋದು ಅಲ್ವಾ. ಸೊ ಯು ಶುಡ್ ನೋ ವಾಟ್ ಈಸ್ ಯುವರ್ ಜಾಬ್ ಫಸ್ಟ್ ಈ ಬೇಸ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯು ಶುಡ್ ನೋ ವಾಟ್ ಈಸ್ ಯುವರ್ ಸ್ಕೋಪ್ ಆಫ್ ವರ್ಕ್. ಸೊ ನೀವು ಅಪ್ ಸ್ಕಿಲ್ ಮಾಡಿ, ಸರ್ಟಿಫಿಕೇಶನ್ ಮಾಡಿ. ಓಕೆ, ಯು ಹ್ಯಾವ್ ಟು ಔಟ್ ಪರ್ಫಾರ್ಮ್ ಅಗೇನ್ಸ್ಟ್ ಯುವರ್ ಅದರ್ ಕಲೀಗ್ಸ್. ನೀವು ಬೇರೆ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗಿಂತನೂ ಜಾಸ್ತಿ ಶೈನ್ ಮಾಡಬೇಕು. ಸೊ ಈ ಥರ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಗುಡ್ ಹೈಕ್ಸ್, ಯು ವಿಲ್ ಗೆಟ್ ಗುಡ್ ಬೋನಸ್, ಆಲ್ಸೋ ಯು ವಿಲ್ ಗೆಟ್ ಪ್ರಮೋಷನ್ ಇನ್ 2-3 years. ಇದು ಪ್ಲಾನ್ ಎ. ಪ್ಲಾನ್ ಬಿ ಏನಂದ್ರೆ, ಯು ಶುಡ್ ಹ್ಯಾವ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಸಿ ನಿಮ್ಮ ಫ್ರೀ ಟೈಮಲ್ಲಿ ಯು ಶುಡ್ ಲರ್ನ್ ಹೈ ಪೇಯಿಂಗ್ ಸ್ಕಿಲ್ಸ್. ದಟ್ ಕುಡ್ ಬಿ ಎಕ್ಸೆಲ್, ಎಡಿಟಿಂಗ್, ಡಿಸೈನಿಂಗ್, ಸೇಲ್ಸ್, ಇಟ್ ಕುಡ್ ಬಿ ಎನಿಥಿಂಗ್. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಕಲ್ಕೊಳ್ಳಿ, ಅಪ್ ಸ್ಕಿಲ್ ಮಾಡಿ. ಒನ್ಸ್ ನೀವು ಆ ಸ್ಕಿಲ್ ಕಲ್ತ ಮೇಲೆ ವೀಕೆಂಡ್ ಅಲ್ಲಿ ನೀವು ಒಂದು ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡ್ಕೋಬಹುದು. ನೀವು ಸೋಷಿಯಲ್ ಮೀಡಿಯಾ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು, ಯಾವ ತರ ರನ್ ಮಾಡೋದು, ಯಾವ ತರ ಆಡ್ ಕ್ರಿಯೇಟ್ ಮಾಡೋದು, ಆಲ್ ದ್ಯಾಟ್. ಒಂದು ವಿಡಿಯೋ ಎಡಿಟ್ ಮಾಡಿ ಅವರಿಂದ ಅಮೌಂಟ್ ನೀವು ಇಸ್ಕೋಬಹುದು. ಅಷ್ಟಾಕೆ ವೀಕೆಂಡ್ಸ್ ಅಲ್ಲಿ ನಿಮ್ಗೆ ಏನು ಬರ್ತಾ ಇಲ್ಲ ಅಂದ್ರೂ ಫುಡ್ ಡೆಲಿವರಿ ಮಾಡಿನೂ 3,000 to 4,000 ನೀವು ಆರಾಮಾಗಿ ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಕೋಬಹುದು. ಇನ್ಕಮ್ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ ಸೇವಿಂಗ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ನೀವು ಸ್ಪೆಂಡಿಂಗ್ ಅಷ್ಟೇ ಇಟ್ಕೋಬೇಕು. ಲಾಸ್ಟ್
ಟಿಪ್. ನಮ್ಮ ಮನ್ಸಿದೆ ಅಲ್ವಾ, ಅದು ಚಂಚಲ. ಸೊ ನಾವೇನ್ ಮಾಡ್ಬೇಕಂದ್ರೆ ಈ ಸೇವಿಂಗ್ ಪ್ರೋಸೆಸ್ ಏನಿದೆ ಅದನ್ನ ಆಟೋಮೇಟ್ ಮಾಡಿಬಿಡ್ಬೇಕು. ಈ ಮನ್ಸ್ ಮೇಲೆ ನೀವು ಡಿಪೆಂಡ್ ಆಗ್ಲೇಬೇಡಿ. ನಿಮ್ಗೆ ಪ್ರೆಸೆಂಟ್ ಜೋಶ್ ಅಲ್ಲಿ ಓಕೆ ಇಷ್ಟು ಸೇವ್ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಏನೋ ಒಂದು ಬಿಗ್ ಬಿಲಿಯನ್ ಏನೋ ಸೇಲ್ ಬಂದಾಗ ಏನಾಗುತ್ತೆ, ನಿಮ್ ಮನ್ಸು ಹೇಳುತ್ತೆ ಓಕೆ ವಿಲ್ ಬೈ ದಿಸ್ ಫೋನ್, ಐ ವಿಲ್ ಬೈ ದಿಸ್ ಲ್ಯಾಪ್ಟಾಪ್, ಐ ವಿಲ್ ಬೈ ದಿಸ್ ಕ್ಯಾಮ್ರಾ. ಓಕೆ, ಸೊ ನಿಮ್ ಮೈಂಡ್ ಏನಿದೆ ಕಂಟ್ರೋಲ್ ಮಾಡಕ್ಕಾಗಲ್ಲ ನಿಮ್ಗೆ. ಓಕೆ, ಸೊ ಅದಕ್ಕೆ ನೀವೇನ್ ಮಾಡಬೇಕು, ಮೈಂಡ್ ಮಾತು ನೀವು ಕೇಳಬೇಡಿ. ಈ ಒಂದು ಸೇವಿಂಗ್ ಪ್ರೋಸೆಸ್ ಏನಿದೆ ಅದನ್ನ ಆಟೋಮೇಟ್ ಮಾಡಿ. ಯಾವ ತರ ಅಂದ್ರೆ ಸ್ಯಾಲರಿ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಡೆಬಿಟ್ ಆಗ್ಬಿಡ್ಬೇಕು, ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬಿಡ್ಬೇಕು. ನೀವು ಅಮೌಂಟ್ ನೋಡ್ಲೇಬಾರ್ದು. ಜಾಬ್ ಅಲ್ಲಿ ಇದೀರ ಅಂದ್ರೆ 1800 ಮಿನಿಮಮ್ PF ಕಟ್ ಆಗುತ್ತೆ. ಓಕೆ, ಅದು PF ಅಷ್ಟು ಈಸಿ ಅಲ್ಲ ಬಿಡಿಸೋದು, ತುಂಬಾ ಪ್ರೋಸೆಸ್ ಇದೆ. ನಮಗೆ ಗೊತ್ತಿಲ್ಲದೇನೆ ನಾವು ಅದು ಕನ್ಸಿಡರೇ ಮಾಡಲ್ಲ ಅದು ಸೇವಿಂಗ್ ಆಗ್ತಾ ಇದೆ ಅಂತ, ಬಟ್ ಅದು ಸೇವ್ ಆಗ್ತಾ ಇದೆ. ಓಕೆ, ಅದಕ್ಕೆ ನೀವು ಸ್ಯಾಲರಿ ಬಂದ ತಕ್ಷಣ ಆಟೋ ಟ್ರಾನ್ಸ್ಫರ್ನ ಸೆಟ್ ಮಾಡಿ. ಮಿನಿಮಮ್ 500 1000 ಆಟೋಮೆಟಿಕ್ ಅದು ಡೆಬಿಟ್ ಆಗಲಿ ನಿಮ್ಮ ಸ್ಯಾಲರಿ ಅಕೌಂಟಿಂದ ಇನ್ನೊಂದು ಸೇವಿಂಗ್ ಅಕೌಂಟಿಗೆ. ಫೈನಲಿ ಒಂದು ಮಾತು ಹೇಳ್ತೀನಿ, ತಿಳ್ಕೊಳ್ಳಿ. ಲೋ ಇನ್ಕಮ್ ಅಂದ್ರೆ ಸೇವಿಂಗ್ ಮಾಡಕ್ ಆಗದೇ ಇಲ್ಲ ಅನ್ನೋ ಒಂದು ಭ್ರಮೆಯಿಂದ ನೀವು ಹೊರಗೆ ಬಂದ್ಬಿಡಿ. ಓಕೆ, ರಿಯಾಲಿಟಿ ಏನಂದ್ರೆ ಕರೆಕ್ಟ್ ಹ್ಯಾಬಿಟ್ಸ್ ಇಂದ, ಕಂಟಿನ್ಯೂಸ್ ಪ್ರೋಗ್ರೆಸ್ ಅಂಡ್ ಡಿಸಿಪ್ಲಿನ್ ಇಂದ ಬಿಗ್ ಇಂಪ್ಯಾಕ್ಟ್ ನ ನೀವು ಕ್ರಿಯೇಟ್ ಮಾಡಬಹುದು. ಇಫ್ ಯು ಫಾಲೋ 3 ಟಿಪ್ಸ್ ಮಿನಿಮಮ್ ಫ್ರಮ್ ದಿಸ್ ವಿಡಿಯೋ, ಡೆಫಿನೆಟ್ಲಿ ನೀವು ಒಂದು ಚೇಂಜ್ ನೋಡ್ತೀರಾ ಇನ್ 6 months. ಐ ಹೋಪ್ ಯು ಗಾಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.